ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ಐಷಾರಾಮಿ ಜೀವನವನ್ನ ಅನುಭವಿಸ್ತಾ ಇರ್ತಾನೆ ವಿನಃ ಪ್ರಜೆಗಳಿಗೆ ಏನಾಗಿದೆ ಅಂತಾನು ಕೇಳ್ತಾ ಇರಲ್ಲ. ಬರೀ ತಿನ್ನೋದು ಉಣ್ಣೋದು ಆರಾಮಾಗಿರೋದು ಮಾಡ್ತಾ ಇರ್ತಾನೆ. ಅವ್ನ್ ಹಾಗೆ ತಿಂದು ತಿಂದು ಬೊಜ್ಜು ಮೈ ತುಂಬಾ ತುಂಬಿಕೊಂಡು ಓಡಾಡಕ್ಕೂ ಆಗೋದಿಲ್ಲ. ಆಗ ಮಂತ್ರಿನ ಕರೆದು ಹೇಳ್ತಾನೆ, ನೋಡಿ, ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ವೈದ್ಯರನ್ನು ಕರೆಸಿ, ನಾನು ಹುಷಾರಾಗ್ಬೇಕು ಅಂತಾನೆ. ಆದ್ರೆ ಮಂತ್ರಿ ಹೋಗಿ ಕರೆದ್ರೆ ಯಾವ ಒಬ್ಬ ವೈದ್ಯನೂ ಬರೋದಿಲ್ಲ. ಯಾಕಂದ್ರೆ ರಾಜ ಇದ್ರು ಅಷ್ಟೇ ಬಿಟ್ರು ಅಷ್ಟೇ ಅನ್ನೋ ತರ ಇರ್ತಾರೆ. ನಂತರ ಮಂತ್ರಿ ಒಂದು ಪ್ಲಾನ್ ಮಾಡಿ ದೂರದ ಊರಿಗೆ ಹೋಗಿ ಅಲ್ಲಿಂದ ಒಬ್ಬ ವೈದ್ಯನ ಬರಕ್ ಹೇಳ್ತಾನೆ. ಆಗ ವೈದ್ಯ ಹೇಳ್ತಾನೆ, ನಾನು ಅಲ್ಲಿಗೆ ಬರೋದಿಲ್ಲ, ಆ ರಾಜನನ್ನೇ ಇಲ್ಲಿಗೆ ಕಳಿಸು, ಆದ್ರೆ ಕಾಲ್ನಡಿಗೆಯಲ್ಲಿ ಬರ್ಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಮಂತ್ರಿ ವಾಪಸ್ ಬಂದು ಹೇಳ್ತಾನೆ, ರಾಜನಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ನಾನು ಚೆನ್ನಾಗಿದ್ದಾಗ ಯಾರಿಗೂ ಏನೂ ಮಾಡಿಲ್ಲ, ಸೊ ಅವರು ನನಗೀಗ ಸಹಾಯ ಮಾಡಲ್ಲ, ನಾನೇ ಹೋಗ್ಬೇಕು ಅಂತ ಹೇಳಿ ನಡ್ಕೊಂಡು ಆ ಊರಿಗೆ ಹೋಗ್ತಾನೆ. ಆಗ ಅಲ್ಲಿ ವೈದ್ಯರಿಲ್ಲ ಅಂತ ಆಗುತ್ತೆ. ನೆಕ್ಸ್ಟ್ ವಾಪಸ್ ಬರ್ತಾನೆ ನಡ್ಕೊಂಡು, ಮತ್ತೆ ಮರುದಿನ ಹೋಗ್ತಾನೆ. ಹಾಗೆ ಒಂದು 15 ದಿನಗಳ ಕಾಲ ಹೋಗ್ತಾನೆ. ನಂತರ ಒಂದು ದಿನ ವೈದ್ಯ ಸಿಗ್ತಾನೆ. ಆಗ ಹೇಳ್ತಾನೆ, ನಾನು ಬೇಕಂತಾನೆ ನಿಮಗೆ ಸಿಗ್ಲಿಲ್ಲ, ಯಾಕೆ ಅಂದ್ರೆ ನಿಮಗೆ ನಡೆಯುವಷ್ಟು ಶಕ್ತಿ ನಿಮಗೆ ಬರ್ಲಿ ಅಂತ ಹೇಳಿ. ಈಗ ನೋಡಿ, ನಿಮ್ಮ ಬೊಜ್ಜು ಸಹ ಕರಗಿದೆ, ಇನ್ನೂ ನೀವು ಇದೇ ರೀತಿ ವಾಕಿಂಗ್ ಮಾಡಿದ್ರೆ ನೀವು ಆರೋಗ್ಯವಂತರಾಗ್ತೀರಾ ಅಂತ. ಆಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ಯಾವಾಗಲೂ ಕೂತು ತಿಂದು ತಿಂದು ಹೀಗಾಗಿದ್ದೀನಿ ಅಂತ ಹೇಳಿ ನಂತರದಲ್ಲಿ ಅವನು ರಾಜ್ಯದ ಬಗ್ಗೆ ಗಮನ ಕೊಟ್ಟು ಚೆನ್ನಾಗಿ ರಾಜ್ಯಭಾರ ನಡೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೂತು ತಿಂದರೆ ಕುಡುಕಿಯ ಹೊನ್ನೂ ಸಾಲದು ಅಂತ ಗಾದೆ ಮಾತೇ ಇದೆ ಅಲ್ಲ. ಆದ್ರಿಂದಾಗಿ ನಮ್ಮ ಜೀವನದಲ್ಲೂ ನಾವು ಸಹ ಬೇರೆಯವರಿಗೆ ಹೆಲ್ಪ್ ಮಾಡೋದ್ರ ಬಗ್ಗೆ ಗಮನ ಕೊಡಬೇಕು. ಥ್ಯಾಂಕ್ ಯು.